ಜೋಶು ಏನ್ ಕತೆ ಅವರು ಮಿಸ್ಟರ್ ಲಂಕೇಶ್ ಸೂಪರ್ ಮಿಸ್ಟರ್ ಲೋಕೇಶ್. ಅವರ್ ಆಡಿಯನ್ಸ್ ಈ ನಮ್ಮ ನಾಯ್ಸ್ ಪೊಲ್ಯೂಷನ್ ಎಲ್ಲಿಗೆ ಹೋಗ್ಬಿಟ್ರಿ? ಇಷ್ಟ ಬಂದಾಗ ಬರ್ತಾರೆ, ಇಷ್ಟ ಬಂದಾಗ ಹೋಗ್ತಾರಲ್ಲ ಸರ್. ಯಾಕೆ ಸರ್ ನಿಮ್ ತರ ಆಗ್ಬಿಟ್ಟಾರಲ್ಲ ನೋಡಿ ಸರ್. ನೀವು ಅವಾಗ ರಜಾ ಹೋಗ್ತಾ ಇರ್ತೀರಾ? ನಾನು ಶೂಟಿಂಗ್ ಹೋಗಿದ್ದೆ. ಇವ್ರು ಈಟಿಂಗ್ ಹೋಗಿರ್ಬೇಕು. ಎಲ್ಲೋದ್ರಪ್ಪ ಇವರು? ಹಬ್ಬ ಅಲ್ವಾ, ಇದಕ್ಕೇನೆ ಹೋಗಿರ್ತಾರೆ. ಇರ್ಬೋದು ಗ್ಯಾರಂಟಿ. ಅದಂತೂ ಪಾಸಿಬಿಲಿಟಿ ಜಾಸ್ತಿ ಇದೆ. ಯು ಲುಕಿಂಗ್ ವೆರಿ ಹ್ಯಾಂಡ್ಸಮ್. ಥ್ಯಾಂಕ್ ಯು ಸರ್. ಹಬ್ಬಕ್ಕೆ ಫುಲ್ ಕಲರ್ಫುಲ್ ಆಗಿದ್ದೀರಾ. ಏನಾ ಸರ್ ಬಾಡಿಗೆ ತಗೊಂಡ್ಬಂದಿರೋದು? ಏನಮ್ಮ ಇದು ರೆಮೋ? ಇದು ಯಾವ್ದಿದು ಹೊಸ ಡೆಮೋ? ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ ಅಜ್ಜಿ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದೆ, ಪೂಜೆ ಮಾಡಿಸ್ಕೊಂಡ್ ಬಂದೆ ನಿಮ್ಮ ಹೆಸರಲ್ಲಿ. ವಾವ್, ಶಾಬಾಸ್. ಕೊಡು ಪ್ರಸಾದ, ಕೊಡು ಪ್ರಸಾದ. ಹಿರಾಮ, ಏನ್ ಸರ್ ಇದು ಪ್ರಸಾದ? ಎಲ್ಲಿ ಕೊಬ್ಬರಿಯಲ್ಲಿ? ಏನ್ ಇದು ಬರೀ ಇದು ಕೊಡ್ತಿ ಚಿಪ್ ಕೊಡ್ತಾ ಇದೆಯಲ್ಲಮ್ಮ ನೀನು? ಮೋಹನ್ ನೀನ್ ತಿಂದ್ರೇನ್ರಿ? ನಾನೇ ಹಸ್ವಾಗ್ಬಿಡ್ತು, ತಿಂದ್ಬಿಟ್ಟೆ. ಸಾರಿ ಜಿ. ದೇವಸ್ಥಾನಕ್ಕೆ ಏನಕ್ಕೆ ಹೋಗಿದೆ ಅದನ್ನ ಹೇಳು. ಅದು ದೊಡ್ಡ ವಿಷಯ ಜಿ. ಆಕ್ಚುಲಿ ಬೆಳಗ್ಗೆ ನಂಗೊಂದು ಬೆಳಗಿನ ಜಾವ ಕನ್ಸು ಬಿದ್ದಿತ್ತು. ನಾನ್ ದೇವಸ್ಥಾನಕ್ಕೆ ಹೋಗಿದ್ದೆ ಹಬ್ಬಕ್ಕೆ ಅಂತ. ನೀವು ಅಲ್ಲಿ ಬಂದಿದ್ರಿ. ನೀವು ಬಿಳಿ ಶರ್ಟ್ ಬಿಳಿ ಪಂಚ ಹಾಕೊಂಡು ಒಂದು ಮರದ ಕೆಳಗೆ ಕಾಯ್ತಾ ಇದ್ರಿ ಜಿ, ದೇವಸ್ಥಾನದ ಪಕ್ಕದಲ್ಲಿ. ನನ್ನನ್ನ ಹಿಂಗ್ ಕರೆದ್ರಿ. ಮಿಸ್ಟರ್ ಲೋಕೇಶ್, ನನಗಲ್ಲ ಅದು, ನೀವು ಹುಷಾರಾಗಿರ್ಬೇಕು. ಅದೇ ಏನಮ್ಮ? ಇರಿ ಸರ್. ನಾನ್ ಹಿಂಗ್ ಕರ್ದ್ನಾ? ಹಿಂಗ್ ಕರೆದ್ರಿ. ನಾನು ಏನ್ ചെയ്ದೆ ಅಂತ ಕರೆದ್ರಿ. ನಾನು ಬಂದೆ. ಇನ್ನು ಹತ್ರ ಬಾ ಅಂತ ಕರೆದ್ರಿ. ನಾನು ಒಂಥರ ಹತ್ರ ಬಂದೆ. ಬನ್ನಿ ಜಿ ಕೈ ಕೊಡು ಅಂತ ಕೇಳಿದ್ರಿ. ಈ ಕೈ ತಗೊಂಡ್ರಿ, ಹತ್ರ ಹೀಗೆ ಬಂದ್ರಿ, ಚೆಕ್ ಕೊಟ್ರಿ ಜಿ. ಪೂಜೆ ಮಾಡ್ಕೊಂಡು ಬಂದೆ. ಏನಾದ್ರೂ ಸಿಗ್ಬೋದಾಜಿ? ಇದೆಲ್ಲ ಒಂದು ಕೆಟ್ಟ ಕನ್ಸು ಅಂತ ಮರ್ತೋಗ್ಬಿಡು. ವರ್ಕೌಟ್ ಆಗಲ್ಲ. ಚೆಕ್ಕು ನಿನಗೆ ಮರೀಚಿಕೆ ಆಗೇ ಇರ್ಲಿ. ಓಕೆ, ನೀನ್ ಅಲ್ಲಿ ಹೋಗಿ ಕೂತ್ಕೊಂಡು ಇವಾಗ ಮೋಹನ್ ಜೊತೆ ಅಲ್ಲಿ ಹುಡುಕ್ತಾ ಇರೋ, ನನಗೆ ಅನ್ಸಿದ್ರೆ ಚೆಕ್ ಕೊಡ್ತೀನಿ. ರೇಮೋ, ದೇವಸ್ಥಾನಕ್ಕೆ ಹೋಗಿದ್ರ? ಪ್ರಸಾದ ಇಲ್ವಾ? ತಿನ್ಕೊಂಬಂದಿಲ್ವಾ? ಅಲ್ಲಿ ಎಲ್ಲ ಗೋರ್ಕೊಂಡು ತಿನ್ಕೊಂಬಂದ ನೋಡಲಿ. ಬೇಕಾ ಸರ್? ಚೆಕ್ ಕೊಟ್ನಂತೆ, ಚೆಕ್ಕು. ನಾಯ್ಸ್ ಪೊಲ್ಯೂಷನ್ ಬಹಳ ಚೆನ್ನಾಗಿದ್ದೀವಿ. ಯಾಕೋ ಮಚ್ಚ ಮೋರ್ದ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಅವ್ರಿಗೆ. ನಾಯ್ಸ್ ಪೊಲ್ಯೂಷನ್ ಬಹಳ ಚೆನ್ನಾಗಿದ್ದೀವಿ. ಸಕ್ಕದಾಗಿದೆ. ಹಿಂಗೆ ಇರಮ್ಮ, ಬಹಳ ಚೆನ್ನಾಗೇ ಇರು. ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರೋ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಿಮಗೂ ಅಷ್ಟೇ, ರೆಮೋಗೂ ಅಷ್ಟೇ, ಎಲ್ಲರಿಗೂ ನನ್ನ ಪ್ರೀತಿಯ ನನ್ನ ಮಿತ್ರರಿಗೆ, ನಮ್ಮ ಆಡಿಯನ್ಸ್ಗೆ, ನಮ್ಮ ನಾಯ್ಸ್ ಪೊಲ್ಯೂಷನ್ಗೆ, ನಮ್ಮ ಇಜಿಲಾಗೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾರು ಎಷ್ಟು ಬೇಕಂದ್ರೂ ದುಡ್ಡನ್ನ ದುಡಿತಾ ಇರಿ, ಬೇಡ ಅಂತ ಹೇಳಲ್ಲ. ಆದ್ರೆ ಒಂದ್ 4 ಜನಕ್ಕೆ ದಾನನೂ ಮಾಡಿ, ಒಳ್ಳೇದಾಗುತ್ತೆ. ಓಕೆ, ಮರಿಬೇಡಿ. ಈ ವರಮಹಾಲಕ್ಷ್ಮಿ ಹಬ್ಬ ಇದೆಯಲ್ಲ, ಇದು ಎಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬಾ ವಿಶೇಷವಾದಂತ ಹಬ್ಬ. ಈಗ ಆಲ್ರೆಡಿ ಎಲ್ಲಾರ ಮನೇಲೂ ಲಕ್ಷ್ಮಿನ ಕೂರಿಸಿ ಪೂಜೆ ಮಾಡಿರ್ತೀರಾ, ಸಿಹಿ ಊಟ ಮಾಡ್ತಾ ಟಿವಿ ಮುಂದೆ ಕೂತಿರ್ತೀರಾ. ಆದ್ರೆ ನಮ್ಮ ಮನೆಯಲ್ಲಿ ಇನ್ನೂ ತುಂಬಾ ಜನ ನೆಂಟರು ಬರೋರಿದ್ದಾರೆ. ಈಗ ನಮ್ಮ ನೆಂಟರನ್ನ ಕರೆಸಿ ನಮ್ಮ ಮನೆಯಲ್ಲಿ, ನಮ್ಮ ಮಜಾ ಮನೆಯಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬನ ಆಚರಿಸೋಣ. ನಿನ್ನೆ ನಮ್ಮ ಮನೆಗೆ ಬಂದಿದ್ದವರು ನಮ್ಮ ಫ್ರೆಂಡ್ಸು, ಆದ್ರೆ ಇವತ್ತು ಬರೋರು ನೆಂಟರುಗಳು. ನಿಮ್ಮ ಮನೆಯಲ್ಲಿ ವರಲಕ್ಷ್ಮಿ ಹಾಗೆ ಏನಂತಾರೆ, ಸೇರ್ಕೊಂಡ್ಬಿಡಿರಲ್ಲ ಅಂತ. ವರಮಹಾಲಕ್ಷ್ಮಿ ಇರ್ಲಿ, ವರಲಕ್ಷ್ಮಿ ಇರೋದು ಸ್ವಲ್ಪ ಸಮಸ್ಯೆ ನಮ್ಗೆ. ನೋಡಿ, ಗಂಡಸರೇ ಸೇರಿದಾಗ ಫ್ರೆಂಡ್ಸ್ ಆಗ್ಬಿಡ್ತಾರೆ. ಅದೇ ಗಂಡಸರು ಅವರ ಹೆಂಡತಿರ ಜೊತೆ ಬಂದಾಗ, ಅವರ ಹೆಂಗಸರ ಜೊತೆ ಬಂದಾಗ ನೆಂಟರಾಗ್ಬಿಡ್ತಾರೆ. ಇವತ್ತು ನಮ್ಮ ಮನೆಗೆ ನೆಂಟರನ್ನ ಕರೆಯುವಂತ ಒಂದು ಸಮಯ. ಇವಾಗ ನಮ್ಮ ವಿಶೇಷ ಸಂಚಿಕೆ ವರಮಹಾಲಕ್ಷ್ಮಿ ಹಬ್ಬದ ಸ್ಪೆಷಲ್ ಎಪಿಸೋಡಿನಲ್ಲಿ ಇವತ್ತು ಮಜಾ ಟಾಕೀಸ್ಗೆ ಬರ್ತಾ ಇರೋರು. ಸೊ ಪ್ಲೀಸ್ ವೆಲ್ಕಮ್
ನೆನಪಿರಲಿ ಪ್ರೇಮ್ ಹಾಗೂ ಜ್ಯೋತಿ ಪ್ರೇಮ್, ಪ್ರಜ್ವಲ್ ಅಂಡ್ ರಾಗಿಣಿ, ಹರಿಕೃಷ್ಣ ಅಂಡ್ ವಾಣಿ ಹರಿಕೃಷ್ಣ, ದಿನಕರ್ ಅಂಡ್ ಮಾನಸ, ಹಾಗೂ ಜೊತೆಗೆ ಹರಿಪ್ರಿಯಾ ಅಂಡ್ ಸುಧಾರಾಣಿ. ಮನೆಗೆ ನೆಂಟರು ಬರ್ತಾ ಇದಾರೆ ಅಂತ ಎಲ್ಲ ಬಿಲ್ಡಪ್ ಕೊಟ್ಟು ಸಂಸಾರ ಸಮೇತ ಬರೋದ್ ಬಿಟ್ಬಿಟ್ಟು ಸಿಂಗಲ್ ಆಗಿ ಬಂದ್ಬಿಟ್ಟಿದ್ರಲ್ಲಪ್ಪ ನೀವು. ಗುರು ಈ ಮಜಾ ಟಾಗಿಸ್ಕೊಂಡು ಮಜಾ ಮಾಡೋಣ ಅಂದ್ರೆ ನೀನ್ ಇಲ್ಲೂ ಜೊತೆಲಿ ಕರ್ಕೊಂಬ ಅಂತ್ಯಾ. ಅಪ್ಪ ಹಲೋ, ನೀನೇನೋ ನೀನು ಅಲ್ಲ ಕಣೋ, ಇವತ್ತು ಹಬ್ಬ ಕಣೋ, ವರಮಹಾಲಕ್ಷ್ಮಿ ಎಲ್ಲ ನಿಮ್ಮ ನಿಮ್ಮ ಏನಂತ ದಂಪತಿಗಳೆಲ್ಲ ಒಟ್ಟಿಗೆ ಬಂದಿದ್ದೀರೋ ಒಂಥರ ಕಳೆ ಇರೋದು. ವಾಟ್ ಈಸ್ ದಿಸ್? ದಂಪತಿ ಸರಿ, ನಿನಗೆ ನಮ್ಮಲ್ಲಿ ಸಿಂಪತಿ ಇಲ್ವಾ? ಅದಲ್ಲೂ ಕುಣಿತಾನೆ ಅಂತೀವಿ ಅವ್ರ ತಾಳಕ್ಕೆ. ಇಲ್ಲ ಅವ್ರ ತಾಳಕ್ ಕುಣಿಬೇಕೇನ? ಪ್ರಜ್ವಲ್ ರಾಗಿಣಿ ಅವ್ರು ನೋಡ್ತಾ ಇರ್ತಾರೆ. ಅಲ್ಲ ಸರ್ ಈ ಸಿಂಪತಿಯಲ್ಲಿ ವರ್ಕೌಟ್ ಆಗತ್ತೆ. ಸರ್ ನೀವಾದ್ರೂ ನಿಮ್ ವೈಫ್ನ ಕರ್ಕೊಂಡ್ ಬರ್ಬಾರ್ದು. ಇಷ್ಟು ಜನಕ್ಕೆ ನೀವು ಸೀನಿಯರ್ ಸರ್. ಏನ್ ಸರ್ ಹಬ್ಬಕ್ಕಿನ ಕರ್ಕೊಂಡ್ ಬರ್ಬೇಕಲ್ಲ ಸರ್? ನೀವೇ ಯಾರ್ಯಾರಿಗೆ ಏನೇನ್ ಅಪ್ಪ, ನೀನ್ ಯಾಕಪ್ಪ ನಿರ್ದೇಶಕ? ನಾವಪ್ಪ ವರಮಹಾಲಕ್ಷ್ಮಿ ಹಬ್ಬದ ದಿನ ನೀವು ಆಡಿಯನ್ಸ್ ಎಲ್ಲ ಹೆಣ್ಮಕ್ಳು ನೀಟಾಗಿ ಅಲಂಕಾರ ಮಾಡ್ಕೊಂಡ್ ಬಂದಿರ್ತಾರೆ. ಅವ್ರನ್ನ ನೋಡೋಣ ಅಂದ್ರೆ ಜೊತೆಗೆ ಇವ್ರು ಯಾಕೆ ಅಂತ ಬಿಟ್ಟು ಬಂದ್ಬಿಟ್ಟು. ಅಲ್ಲಪ್ಪ, ನಿಮ್ 4 ಜನ ಕೇಳ್ತಾ ಇದೀನಿ, ಇಷ್ಟೆಲ್ಲ ಮುಕ್ತವಾಗಿ ಮಾತಾಡ್ತಾ ಇದೀರಲ್ಲ, ಮನೆಗೆ ಹೋದ್ಮೇಲೆ ಬೆಲ್ಟಲ್ಲಿ ಬೀಳ್ತದೇನೋ ಭಯ ಇಲ್ವಾ? ಇಲ್ಲ, ಇದು ಟೈಮಿಂಗ್ ಬರೋದನ್ನ ಚೇಂಜ್ ಮಾಡಿ ಹೇಳ್ಬಿಡ್ತೀವಿ. ಅಲ್ಲ ಈ ಟೈಮಿಂಗ್ ಅಲ್ಲಿ ಅವರು ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾ ಮಾಡ್ತಿರ್ತಾರೆ. ಇರ್ತಾರೆ. ಹೆಂಗೋ ಮ್ಯಾನೇಜ್ ಮಾಡ್ತೀವಿ ಗುರು ನಾವು. ಅಲ್ಲ ಅದು ಎಪಿಸೋಡ್ ಮಿಸ್ ಆದ್ರೂ ಊಟಲ್ಲಿ ಮತ್ತೆ ನೋಡ್ಕೋಬಹುದಲ್ಲ ಅವರು? ಊಟ ಅಂತ ಒಂದು ಆಪೇ ಇಲ್ಲ ಇವಾಗ ಅಂದ್ಬಿಡ್ತೀವಿ. ಇನ್ನೊಂದ್ ಮ್ಯಾಟ್ರ್ ಗೊತ್ತಾ? ಇದು ಎಡಿಟ್ ಊಟ ಪ್ರಮೋಟ್ ಮಾಡ್ಬೇಕು, ಇವ್ನು ಅಲ್ಲೇ ಎಡಿಟ್ ಮಾಡ್ತಾರೆ. ನನಗೆ ಗೊತ್ತಾಯ್ತು. ಒಟ್ನಲ್ಲಿ ಹೆಂಡತಿಯರ್ನೆಲ್ಲ ನೀವು ಮನೇಲೆ ಬಿಟ್ಬಿಟ್ಟು ಆರಾಮಾಗಿರೋಣ ಅಂತ ಇಲ್ಲಿ ಇಲ್ಲ ಮಿಸ್ಟರ್ ಲೋಕೇಶ್, ನಾನು ಅವ್ರಿಗೆಲ್ಲ ಕೇಳ್ತಾ ಇದ್ದೀರಾ ನಿಮ್ಮ ಧರ್ಮಪತ್ನಿಯಲ್ಲಿ ಒಳಗಡೆ ಇದ್ದಾಳೆ, ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ. ನಾವು ನಿಮ್ ತರ ಅಲ್ಲ, ಕಾರ್ ತಗೊಂಡ್ಬಿಟ್ಟು ಇದು ಸೋಫಾ ಮಾಡಿಸ್ಕೊಂಡು ಫ್ರಿಡ್ಜ್ ಇಟ್ಕೊಂಡು ತೀರ್ಥಹಳ್ಳಿಗೆ ಹೋಗಿ ಶೂಟಿಂಗ್ ಮಾಡ್ತಾ ಇದೀನಿ. ಇವೆಲ್ಲ ನಾವ್ ಹೇಳಲ್ಲ. ಒಳಗಡೆ ಇದ್ದಾಳೆ ನೆಂಟ್ರು, ಗೊತ್ತಾಳೆ. ಹಾ ಬನ್ನಿಪ್ಪ ಕೂತ್ಕೊಳ್ಳಿ ಹುಡುಗರ. ಸ್ಪೀಚ್ಲೆಸ್. ಆದ್ರೇನು ಪಾಸ್ ಆದ್ರೆ ಏನು? ಮಳೆ ಆದ್ರೇನು ಪಾಸ್ ಆದ್ರೇನು? ಮಳೆ ಆದ್ರೇನು ಪಾಸ್ ಆದ್ರೇನು? ಇವ್ರು ಮಳೆ ಆದ್ರೇನು ಮ್ಯಾಚ್ ಆಗ್ಲಿಲ್ಲ ಅಂದ್ರೆ ಏನು? ಅಯ್ಯೋ ಮಳೆ ಆದ್ರೆ ನಾನ್ ಹೇಳಿದ್ದೇನು ಗೊತ್ತಾ? ನಾನ್ ಹೇಳಿದ್ದು ಬ್ಯಾಟು ಬಾಲ್ ಇದ್ರೆ ಕ್ರಿಕೆಟ್, ಹೆಂಡತಿ ಮಾತ್ ಕೇಳಲಿಲ್ಲ ಅಂದ್ರೆ ಟಿಕೆಟ್. ಎಲ್ಲಾದ್ರೂ ಇತ್ತ ಸಿಕ್ಕಿದು ಅಲ್ಲಿ ನಿನಗೆ ಫಿಲ್ಟರ್ ಆಗಿ ಬರೋಷ್ಟಲ್ಲಿ ಇಟ್ ಬಂದ್ಬಿಟ್ಟಿದೆ. ಓಕೆ, ಲಾಸ್ಟ್ ಬರ ರಾಜೀವ, ನೀನೇ ಫಸ್ಟ್ ಬರ. ಬಾ. ಟೂ ವರ್ಡ್ಸ್ ಡಂಪ್ ಸ್ಟೇರ್ ಆಡು. ನಾನೇನು ಹೇಳಲಿಲ್ಲ, ನೀನ್ ಇಷ್ಟ ಬಂದಿದೆ ಹೇಳ್ಕೊ. ನಾನೇನು ಹೇಳಲಿಲ್ಲ, ನೀನ್ ಇಷ್ಟ ಬಂದಿದೆ ಹೇಳ್ಕೊ. ನಾನೇನು ಹೇಳಿಲ್ಲ, ನಿನ್ ಗೇಮ್ ನೀನೇ ನೋಡ್ಕೋ. ನಾನೇನು ಹೇಳಿಲ್ಲ, ನಿನ್ ಗೇಮ್ ನೀನೇ ನೋಡ್ಕೋ. ನಾನೇನು ಹೇಳಿಲ್ಲ, ನಿನ್ ಗೇಮ್ ನೀನೇನ್ ನೋಡ್ಕೊ. ನಾನೇನು ಹೇಳಿಲ್ಲ, ನಿನ್ ಗೇಮ್ ನೀನೇನ್ ನೋಡ್ಕೊ. ಏನು ಇವರಿಬ್ರೆ ರ್ಯಾಂಕ್ ಹೋಲ್ಡರ್. ಅದೇ ಹೇಳಿದ್ನ ಬಿಚ್ಚ ತೆಗಿಯ. ನಾನ್ ನಿನ್ಗೆ ಹೇಳಲ್ಲ, ಬಂದಾಗ ಆಡ್ಕೊ. ಡೈರೆಕ್ಟ್ ನಾನ್ ನಿನ್ಗೆ ಹೇಳಲ್ಲ, ಇಷ್ಟ ಬಂದಾಗ ಆಡ್ಕೊ. ಹೋಗ ಆಡ್ಕೋ. ಇವಾಗ ಕಿಂಗ್ ನಾನು ಇಲ್ಲ ಅಂದ್ರೆ ಏನು ಬಂದಾಗ ಆಡು. ಏನೇನು ತೆಗಿ
ಏನ್ ಹಿಂಗೆ ಮೈಂಟೈನ್ ಮಾಡ್ತಿದ್ಯಲ್ಲೋ ರೆಕಾರ್ಡ್ ಮೈಂಟೈನ್ ಮಾಡ್ತಾ ಇದೀಯಾ ಇವನು ಮಳೆ ಬಂದ್ರೇನು ಬಾಲ್ ಇಲ್ಲ ಅಂದ್ರೇನು ನಾನಿಲ್ಲ ಅಂದ್ರೇನು ಮ್ಯಾಚ್ ಇಲ್ಲ ಅಂದ್ರೇನು ನಾನಿಲ್ಲ ಅಂದ್ರೇನು ಏನ್ ಹೇಳಿದ್ರು ನಾನಿಲ್ಲ ಅಂದ್ರೇನು ನಿನ್ ಇಷ್ಟ ಬಂದಾಗ ಆಡ್ಕೋ ಇಷ್ಟ ಬಂದಂಗ ಆಡು ಇವ್ನಿಗೆ ಹೆಂಗ ಗೊತ್ತಾಯ್ತು ಫಸ್ಟ್ ಅವನಿಗೆ ಅವನ್ ಪಕ್ಕ ಲಿಪ್ ರೀಡಿಂಗ್ ಹಾ ಆಕ್ಚುಲಿ ಏನ್ ಗೊತ್ತಾ ಏನ್ ಗೊತ್ತಾ ನಾನು ಏನು ಹೇಳಲಿಲ್ಲ ಬರೀ ಮ್ಯೂಟಲ್ ಸುಮ್ನೆ ಬಾಯಿ ಆಡಿಸ್ದೆ ಮೋಸ ಅಲ್ವಾ ಬಟ್ ಐ ಟೆಲ್ ಯು ವೆರಿ ಆನೆಸ್ಟ್ಲಿ ನಾನು ಮ್ಯೂಟಲ್ ಹೇಳಿದ್ದು ಇವನ್ ಗೆಸ್ ಮಾಡಿದ್ದೆ ನಾನು ಏನು ಹೇಳಲ್ಲ ನಿನ್ಗೆ ಇಷ್ಟ ಬಂದಿದ್ದು ಹೇಳ್ಕೊ ಅಂತಾನೆ ನಾನು ಲಿಪ್ಪಲ್ಲಿ ಹೇಳಿದ್ದು ಗೆಸ್ ಮಾಡ್ಬಿಟ್ಟ ಸೂಪರ್ ಧ್ರುವ ಸಕ್ಕದಾಗ ಆಡಿದ್ರಿ ಇವಾಗ ಗೊತ್ತಾಯ್ತಾ ಕಾನ್ಸಂಟ್ರೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತ ನೀನು ಮಳೆ ಬಂದ್ರೆ ಏನೋ ಬಾಲ್ ಬಂದ್ರೆ ಏನೋ ಮಾಡಿದ್ರೆ ಹಂಗೆಲ್ಲ ಮಾಡಂಗಿಲ್ಲ ಯಾಕಂದ್ರೆ Actually- ಮಳೆನೇ ಬರ್ತಾ ಇರೋದು ಅದೇ ತಗೊಳ್ತು ಸುಜಾಯ್ ಕಾನ್ಸಂಟ್ರೇಷನ್ ಬಗ್ಗೆ ಹೇಳಿದ್ರಲ್ಲ ಹಾಗೆ ನಾನು ಕ್ಯಾಪ್ಟನ್ ಬಗ್ಗೆ ಒಂದು ವಿಷಯ ಹೇಳ್ಬೇಕು ಹಾ ಪ್ರಿಡಿಕ್ಷನ್ ಅಷ್ಟು ಚೆನ್ನಾಗಿ ಮಾಡ್ತಾರ ಅವರು ಕೇರಳ ಮೇಲೆ ಮ್ಯಾಚ್ ನಡೀತಿದೆ ನಾನು ನಾನ್ ಸ್ಟ್ರೈಕ್ ಬಂದೆ ಬ್ಯಾಟಿಂಗು ಬಂದ್ಬಿಟ್ಟು ಅವರು ಚಿನ್ನ ಈ ಬಾಲ್ ನೀನು ಅಲ್ಲಿ ಗಲ್ಲಿ ಪಾಯಿಂಟ್ ಮಧ್ಯದಲ್ಲಿ ಹೊಡಿಬೇಕು ಅಂದ್ರು ನಾನು ಒಂದ್ ಸೆಕೆಂಡ್ ನನಗೆ ಭಯ ಆಗೋಯ್ತು ಲೆಫ್ಟ್ ಸೈಡ್ ಹಾಕ್ಬಿಟ್ರೆ ಹೆಂಗ್ ಹೊಡಿಲಿ ಅಲ್ಲಿ ಅಂತ ಬಾಲ್ ಅಲ್ಲೇ ಬರತ್ ಹೊಡಿ ಅಂತ ನಾನು ನಡುಕ್ತಾ ಇದ್ದೀನಿ ಲಿಟ್ರಲಿ ಅಂಡ್ ಯು ವೋಂಟ್ ಬಿಲೀವ್ 3 ಬಾಲ್ ಅಲ್ಲೇ ಹಾಕಿದ್ರು ನಾನು 3 ಬೌಂಡ್ರಿ ಹೊಡೆದೆ ಅಲ್ಲಿ ವಾಟ್ ಯು ಸೇಡ್ ಈಸ್ ವೆರಿ ಗುಡ್ ಅಟ್ ಪ್ರಿಡಿಕ್ಷನ್ ಸೂಪರ್ ಓಕೆ KCC ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಟೂರ್ನಮೆಂಟ್ ಅಂಡ್ ಮೋರ್ ದನ್ ಎನಿಥಿಂಗ್ ಎಲ್ಸ್ ಎಲ್ಲರೂ ಸೇರಿ ಕೂಡಿ ಒಂದು ಅದ್ಭುತವಾದಂತ ಒಂದು ಸಮಯ ಕಳೆಯುವಂತ ಒಂದು ಆಪರ್ಚುನಿಟಿ ಸೊ ಅಂಡ್ ಯು ಆರ್ ಪ್ಲೇಯಿಂಗ್ ವಿತ್ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಅಂಡ್ ವೆರಿ ಬಿಗ್ ಸ್ಟೇಡಿಯಂ ಚಿನ್ನಸ್ವಾಮಿ ಸ್ಟೇಡಿಯಂ ಒಂಥರ ಹೆಂಗೆ ಅಂದ್ರೆ ಆ ಫೀಲೇ ಡಿಫ್ರೆಂಟ್ ಆಗಿರುತ್ತೆ ಯಾಕಂದ್ರೆ ಸಾವಿರಾರು ಜನ ಇರ್ತಾರೆ ಸೊ 8ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿರೋದು ನಾಳೆಯಿಂದ ನಿಮಗೆ ಅಗ್ನಿ ಪರೀಕ್ಷೆ ಸೊ ಬೇಗ ಹೋಗಿ ತಾಚಿ ಮಾಡಿ ಬೆಳಗ್ಗೆ ಫುಲ್ ಎನರ್ಜಿಲಿ ಹೋಗಿ ಆಟವನ್ನ ಶುರು ಮಾಡಿ ಅಂತ ಕೇಳ್ಕೊತೀನಿ ಅಂಡ್ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಮಜಾ ಟಾಕೀಸ್ ಬಂದಿದ್ದು ಐ ಹೋಪ್ ಯು ಆಲ್ ಹ್ಯಾಡ್ ಅ ಗುಡ್ ಟೈಮ್ ರಿಲ್ಯಾಕ್ಸ್ ಆಯ್ತಾ ಆಮೇಲೆ ಈ ವೇದಿಕೆ ಒಂದು ಹೇಳಕ್ ಇಷ್ಟಪಡ್ತೀನಿ ಸೊ ಯೂಶ್ವಲಿ ನಾವೆಲ್ಲ ಕ್ರಿಕೆಟರ್ಸ್ ಇಂಡಿಯಾಗೆ ರೆಪ್ರೆಸೆಂಟ್ ಮಾಡಬೇಕು ಅಥವಾ ನಮ್ ಸ್ಟೇಟ್ ಆಡಬೇಕು ಅಂತ ತುಂಬಾ ಆಸೆ ಇತ್ತು ಬಟ್ ಇವತ್ ನಾವ್ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಜೊತೆ ಆಡ್ತಾ ಇದೀರಂದ್ರೆ ವಿ ಹ್ಯಾವ್ ಟು ಥ್ಯಾಂಕ್ ಸುದೀಪ್ ಸರ್ ಎಲ್ರಿಗೂ ಇದು ಗ್ರೇಟ್ ಥಿಂಗ್ ಅಂಡ್ ಥ್ಯಾಂಕ್ ಯು ಸುದೀಪ್ ಸರ್ ಫಾರ್ ದಿಸ್ ವಂಡರ್ಫುಲ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫ್ಯಾಂಟಾಸ್ಟಿಕ್ ಅಂಡ್ ಒನ್ ಮೋರ್ ಥಿಂಗ್ ಈ ಒಂದು ಇವೆಂಟ್ ನ ಆರ್ಗನೈಸ್ ಮಾಡೋದಾಗ್ಲಿ ಇನ್ನೊಂದಾಗ್ಲಿ ಸುದೀಪ್ ಸರ್ ಅದರಲ್ಲಿ ತುಂಬಾ 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 ಚೆನ್ನಾಗಿ ಡಿಗ್ನಿಫೈಡ್ ಆಗಿ ಒಂದು ಕ್ಲಾಸ್ ಮೇಂಟೈನ್ ಮಾಡಿದ್ದಾರೆ ಅದಕ್ಕೊಬ್ರು ಫೇಸ್ ಬೇಕು ಆ ಫೇಸ್ ನ ಯಾರಾದ್ರೂ ಸಂಬಡಿ ಎಷ್ಟೇ ಊಟ ಚೆನ್ನಾಗಿ ಅಡಿಗೆ ಮಾಡಿದ್ರು ಅದನ್ನ ಬಡ್ಸೋರು ಚೆನ್ನಾಗಿ ಬಡಿಸ್ಬೇಕು ಅದನ್ನ ಬಡಿಸ್ತಾ ಇರೋ ಕೆಲಸನ ಸುಜನ್ ಮಾಡ್ತಿದ್ದಾರೆ ಸೊ ಅಮೇಸಿಂಗ್ಲಿ ಇಸ್ ಡೂಯಿಂಗ್ ಗುಡ್ ಥ್ಯಾಂಕ್ ಯು ಸೋ ಮಚ್ ಸುಜನ್ ಬ್ರೋ ಥ್ಯಾಂಕ್ ಯು ಫಾರ್ ದಿಸ್ ಅಂಡ್ ಇಟ್ ಈಸ್ ವಂಡರ್ಫುಲ್ ನೀವು ಬಾಯ್ ಬಿಟ್ರೆ ನಗು ಬರುತ್ತೆ ಆ ನಗು ಯಾವಾಗ್ಲೂ ಸಂತೋಷ ತರುತ್ತೆ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಲೆಟ್ ಅಸ್ ಆಲ್ ಎಂಜಾಯ್ KCC ಅಂಡ್ ಎಲ್ಲ ವೀಕ್ಷಕರಿಗೂ ಕೇಳೋದಿಷ್ಟೇ ದಯವಿಟ್ಟು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬನ್ನಿ ನಮ್ಮ KCC ಯಲ್ಲಿರುವಂತ ಅಷ್ಟು ಪ್ಲೇಯರ್ಸ್ನ ಅಷ್ಟು ಸ್ಟಾರ್ಗಳನ್ನ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಎಲ್ಲರೂ ಆಡ್ತಾ ಇದ್ದಾರೆ ಅವ್ರಿಗೆಲ್ಲ ನೀವು ಬಂದು ಚಪ್ಪಾಳೆ ಹೊಡೆದು ವಿಸಿಲ್ ಹೊಡೆದು ಒಂದು ಎನ್ಕರೇಜ್ಮೆಂಟ್ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ನಾಳೆಯಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ KCC ಸ್ಟಾರ್ಟ್ ಆಗ್ತಾ ಇದೆ ಸೀಸನ್ 2 ಸೊ ಆಲ್ ದ ವೆರಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಆಲ್ ಲವ್ಲಿ ಪೀಪಲ್ ಕ್ರಿಕೆಟ್ ಅಂದ್ರೆ ನಮ್ಮ ದೇಶದಲ್ಲಿ ಒಂಥರ ಏನಂದ್ರೆ ಒಂದು ರಿಲಿಜಿಯನ್ ಅಂತಾನೆ ಹೇಳ್ಬೋದು ಕನ್ನಡ ಚಿತ್ರರಂಗ ಹಾಗೂ ಕ್ರಿಕೆಟ್ ಎರಡು ಒಂದು ಸಮ್ಮಿಲನ ಆಗ್ತಾ ಇರೋದು KCC ಮುಖಾಂತರ ಸೊ ದಯವಿಟ್ಟು KCC ನೋಡೋದಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಬನ್ನಿ ಎಲ್ಲ ನಿಮ್ಮ ಎನ್ಕರೇಜ್ಮೆಂಟ್ ನ ಯಥೇಚ್ಛವಾಗಿ ಕೊಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಮತ್ತೊಮ್ಮೆ ಆಲ್ ದ ವೆರಿ ಬೆಸ್ಟ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಟು ಎವ್ರಿಬಡಿ ಪಾರ್ಟಿಸಿಪೇಟಿಂಗ್ ಇನ್ KCC ವೀಕ್ಷಕರೇ ಈ ಒಂದು ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ದು ಮತ್ತೆ ನೋಡ್ಬೇಕು ಅಂದ್ರೆ ದಯವಿಟ್ಟು ಊಟ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಊಟ ಆಪ್ ಅಲ್ಲಿ ಮಜಾ ಟಾಕೀಸ್ ನ ಯಾವ ಬೇಕಂದ್ರೆ ನೋಡ್ತಾರೆ ತಾರಮ್ಮ ಥ್ಯಾಂಕ್ ಯು ಸೋ ಮಚ್ ಎಂಜಾಯ್ ಮಾಡಿದ್ರಾ ಫುಲ್ ಫ್ಯಾಂಟಾಸ್ಟಿಕ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಒನ್ಸ್ ಅಗೇನ್ ವೀಕ್ಷಕರೇ ನಾನು ಹೇಳೋದು ಯಾವಾಗ್ಲೂ ಒಂದೇ ನಗ್ತಾರಿ ನಗಿಸ್ತಾರಿ ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ಕಂಪ್ಲೀಟ್ಲಿ ವೇಸ್ಟೆಡ್ ದಯವಿಟ್ಟು ಗಿಡ ನೆಡಿ ನೀರನ್ನ ಉಳಿಸಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯೊಂದಿಗೆ ಭೇಟಿ ಆಗ್ತೀನಿ ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್ ಥ್ಯಾಂಕ್ ಯು ಗುಡ್ ನೈಟ್ ಲವ್ ಯು ಆಲ್